ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಸಂಜೆ ಹೊತ್ತಿಗೆ ಏನರ ತಿನ್ಬೇಕು ಅಂತ ಅನ್ಸಿದ್ರೆ ಬಹಳ ಸಲ ಮ್ಯಾಗಿನ ಮಾಡ್ಕೊಂಡು ತಿಂದಿರ್ತೀರಿ. ಆದ್ರೆ ಒಂದು ಸಲ ಈ ಟೊಮ್ಯಾಟೊ ಗಾರ್ಲಿಕ್ ಮ್ಯಾಗಿನ ಮಾಡ್ಕೊಂಡು ನೋಡ್ರಿ. ಈ ಟೊಮ್ಯಾಟೊ ಗಾರ್ಲಿಕ್ ಮ್ಯಾಗಿ ರೆಸಿಪಿನ ಮಾಡೋದು ಭಾಳ ಅಂದ್ರೆ ಭಾಳ ಸರಳ ಐತ್ರಿ, ಮತ್ತು ಅಷ್ಟ ರುಚಿಯಾಗೂ ಇರ್ತೈತ್ರಿ. ಹಂಗಾದ್ರೆ ಮತ್ತೆ ತಡರಿ ಚಟ್ಪಟ್ ಅಂತ ಮಾಡುವಂತ ಈ ಮ್ಯಾಗಿ ರೆಸಿಪಿನ ನೋಡ್ಕೊಂಡು ಬರೋಣ ಬರ್ರಿ. ಈಗ ನೋಡ್ರಿ, ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದ್ರಾಗ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಂಡಿವ್ರಿ. ನೀರು ಹಿಂಗ ಸ್ವಲ್ಪ ಕುದಿ ಬರ್ತಿದ್ದಂಗ ಇದಕ್ಕೆ ನಾವೀಗ 3 ಹಣ್ಣಾಗಿರುವಂಥ ಟೊಮ್ಯಾಟೋನ ಹಾಕೊಳತೀವ್ರಿ. ಮತ್ತು ಈ ಟೊಮ್ಯಾಟೊ ಎಲ್ಲನೂ ಸ್ವಲ್ಪ ಹಿಂಗ ಕಟ್ ಮಾಡ್ಕೊಂಡು ಹಾಕೊಳತೀವ್ರಿ. ಈ ಮ್ಯಾಗಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೊಮ್ಯಾಟೋನ ಜಾಸ್ತಿ ಹಾಕೋರಿ, ಆಗ ಈ ಮ್ಯಾಗಿ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತ್ರಿ. ಈಗ ಹಿಂಗ ಈ ಟೊಮ್ಯಾಟೊ ಹಾಕೊಂಡ್ಮೇಲೆ ಇದ್ರ ಜೋಡಿಗಿನ ಒಂದು 2 ಒಣ ಮೆಣಸಿನ್ಕಾಯಿನೂ ಹಾಕೊಂಡಿವ್ರಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಒಂದು ಮೆಣಸಿನ್ಕಾಯಿನ ಹಾಕೋಬಹುದ್ರಿ. ಈಗ ಇದನ್ನೆಲ್ಲಾನು ನಾವು ಮೀಡಿಯಂ ಫ್ಲೇಮ್ ಒಳಗೆ ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಳತೀವ್ರಿ. ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಬೇಯೋ ಅಷ್ಟರೊಳಗೆ ನಾವಿಲ್ಲಿ ಇನ್ನೊಂದು ಕಡಾಯಿ ಒಳಗೆ ಅರ್ಧದಷ್ಟು ನೀರು ಹಾಕಿ ಬಿಸಿ ಮಾಡ್ಕೊಂಡಿವ್ರಿ. ಮತ್ತು ಈ ನೀರು ಬಿಸಿ ಆಗ್ತಿದ್ದಂಗೆ ಈಗ ಇದಕ್ಕೆ 2 ಪ್ಯಾಕೆಟ್ ಆಗೋಷ್ಟು ಮ್ಯಾಗಿ ಹಾಕೊಂಡಿವ್ರಿ. ಸ್ವಲ್ಪ ಹಿಂಗ ಒಂದು ಚಮಚ ತಗೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂತ ಈ ಮ್ಯಾಗಿ ಎಲ್ಲನೂ ಬಿಡಿ ಬಿಡಿ ಆಗೋಂಗೆ ನೋಡ್ಕೊಂಡ್ರೆ ಸಾಕ್ರಿ. ನಾವು ಈ ನೂಡಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಬೇಯಿಸ್ಕೋತೀವಲ್ರಿ, ಅಷ್ಟು ಈ ಮ್ಯಾಗಿನ ಬೇಯಿಸ್ಕೊಂಡ್ರೆ ಸಾಕ್ರಿ. ಮೀಡಿಯಂ ಫ್ಲೇಮ್ ಒಳಗೆ 2 ರಿಂದ 3 ನಿಮಿಷ ಈ ಮ್ಯಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ರಿ. ಸಾಮಾನ್ಯವಾಗಿ ನಾವು ನೂಡಲ್ಸ್ ಬೇಯಿಸ್ಕೋಬೇಕಾದ್ರೆ ಎಣ್ಣೆ ಹಾಕೋತೀವ್ರಿ ಸ್ವಲ್ಪ, ಆದ್ರೆ ಈ ಮ್ಯಾಗಿ ಬೇಯಿಸ್ಕೊಳಕ ಎಣ್ಣೆ ಹಾಕುವಂಥ ಅವಶ್ಯಕತೆ ಏನೂ ಇಲ್ರಿ. ಇಷ್ಟು ಈ ಮ್ಯಾಗಿ ಬೇಯಿಸ್ಕೊಂಡ್ರೆ ಸಾಕ್ರಿ. ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡು ಈ ಮ್ಯಾಗಿ ಒಳಗಿನ ನೀರೆಲ್ಲನೂ ಬಸಿದು ತಕ್ಕೊಳತೀವ್ರಿ. ನಾವು ಮ್ಯಾಗಿ ಬೇಯಿಸ್ಕೊಳ್ಳೋಷ್ಟರೊಳಗೆ ಈ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಎರಡೂ ಚಲೋ ತಂಗಿ ಬೇಯ್ದು ರೆಡಿ ಆಗ್ಯಾವ್ರಿ. ಈಗ ಇದ್ರೊಳಗಿನ ನೀರೆಲ್ಲನೂ ತೆಗೆದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕೊಳತೀವ್ರಿ. ನಾವಿಲ್ಲಿ 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕಾಗತ್ರಿ. ಅದ್ರ ಜೊತೆಗಿನ ಸ್ವಲ್ಪ ಹಸಿ ಶುಂಠಿ ಹಾಕೊಂಡಿವ್ರಿ. ಮತ್ತು ಈ ಟೊಮ್ಯಾಟೊ ಎಲ್ಲನೂ ಸಿಪ್ಪಿ ತೆಗೆದು ನಾವು ಹಾಕೊಳತೀವ್ರಿ. ನಿಮಗೆ ಹುಳಿ ಮತ್ತು ಖಾರ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋಬಹುದ್ರಿ. ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಲಾರ್ದಂಗೆ ರುಬ್ಕೊಳತೀವ್ರಿ. ಇದಾದ್ಮೇಲೆ ಒಂದು ಕಡೆನ ಬಿಸಿ ಮಾಡ್ಕೊಂಡು ಅದಕ್ಕೆ 1 ರಿಂದ 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ರಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಮೆಣಸಿನ್ಕಾಯಿನ ಹಿಂಗೆ ಉದ್ದುದ್ದಕ್ಕೆ ಸೇಳಿ ಹಾಕೊಂಡಿವ್ರಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದ್ರ ಜೋಡಿಗಿನ ಒಂದು ಉಳ್ಳಾಗಡ್ಡಿನೂ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡಿರೋದನ್ನ ಹಾಕೊಂಡಿವ್ರಿ. ಈ ಉಳ್ಳಾಗಡ್ಡಿಯನ್ನು ಜಾಸ್ತಿ ಕೆಂಪಗಾಗುವಂಥ ಅವಶ್ಯಕತೆ ಇಲ್ರಿ, ಸ್ವಲ್ಪ ಮೆತ್ತಗಾಗೋ ಹಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಈಗ ನಾವು ಈ ಉಳ್ಳಾಗಡ್ಡಿ ಎಲ್ಲನೂ 1 ರಿಂದ 2 ನಿಮಿಷ ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳತೀವ್ರಿ. ಇಷ್ಟು ಫ್ರೈ ಆದ್ರೆ ಸಾಕ್ರಿ. ನಾವಾಗಲೇ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ರುಬ್ಕೊಂಡಿದ್ವಲ್ರಿ, ಆ ಪೇಸ್ಟ್ ಎಲ್ಲನೂ ಇದಕ್ಕೆ ಹಾಕೊಳತೀವ್ರಿ. ಈಗ ನಾವು ಒಗ್ಗರಣೆ ಒಳಗೆ ಹಾಕತ್ತಿರುವಂಥ ಈ ಪೇಸ್ಟ್ ಟೇಸ್ಟೂ ಕೊಡ್ತೈತ್ರಿ, ಅದ್ರ ಜೋಡಿಗಿನ ಕಲರ್ನು ಎಕ್ದಮ್ ಮಸ್ತ್ ಬರ್ತೈತ್ರಿ. ಈಗ ಈ ಪೇಸ್ಟ್ ಎಲ್ಲನೂ ಜಸ್ಟ್ 1 ರಿಂದ 2 ಸೆಕೆಂಡ್ ಆಗೋಷ್ಟು ನಾವು ಫ್ರೈ ಮಾಡ್ಕೊಳತೀವ್ರಿ. ನಾವು ಆಲ್ರೆಡಿ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಬೇಯಿಸ್ಕೊಂಡಿರೋದ್ರಿಂದ ಇದನ್ನು ಜಾಸ್ತಿ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ರಿ. 1 ರಿಂದ 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಈಗ ಇದಕ್ಕೆ ಒಂದು 2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕೊಂಡು ಒಂದು ಸಲ ಇದನ್ನು ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೊಳತೀವ್ರಿ. ಹಿಂಗೆ ಅರಿಶಿನ ಪುಡಿ ಹಾಕೊಂಡು ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮ್ಯಾಗಿ ಪ್ಯಾಕೆಟ್ ಒಳಗೆ ಮ್ಯಾಗಿ ಮಸಾಲ ಕೊಟ್ಟಿರ್ತಾರಲ್ರಿ, ಆ ಒಂದು ಮಸಾಲಾನ ನಾವು ಇದಕ್ಕೆ ಹಾಕೊಳತೀವ್ರಿ. ನಾವು ಈ ರೆಸಿಪಿ ಮಾಡಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಡಿವಲ್ರಿ, ಹಾಗಾಗಿ 1 ಪ್ಯಾಕೆಟ್ ಮ್ಯಾಗಿ ಮಸಾಲ ಅಷ್ಟೇ ನಾವು ಬಳಸಿವ್ರಿ. ಹಿಂಗೆ ಮ್ಯಾಗಿ ಮಸಾಲ ಹಾಕಿದ್ಮೇಲೆ ಜಸ್ಟ್ ಇದನ್ನು 1 ರಿಂದ 2 ನಿಮಿಷ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಂಡಿವ್ರಿ. ಈಗ ರೆಡಿ ಮಾಡ್ಕೊಂಡಿರುವಂಥ ಈ ಒಗ್ಗರ್ನಿಗೆ ನಾವಾಗಲೇ ಬೇಯಿಸಿ ತೆಗೆದಿಟ್ಕೊಂಡಿದ್ವಲ್ರಿ ಮ್ಯಾಗಿ, ಅದನ್ನೆಲ್ಲನೂ ಹಾಕೊಂಡಿವ್ರಿ. ಈಗ ನಾವು ಈ ಒಗ್ಗರ್ನಿ ಎಲ್ಲನೂ ಮ್ಯಾಗಿ ಜೊತೆಗೆ ಹೊಂದ್ಕೊಳ್ಳೋ ಹಂಗೆ ಚಲೋ ತಂಗಿದನ್ನ ಮಿಕ್ಸ್ ಮಾಡ್ಕೊಳತೀವ್ರಿ. ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ಚಿಟಿಕೆ ಆಗೋಷ್ಟು ಉಪ್ಪು ಹಾಕೊಂಡಿವ್ರಿ. ಇದಕ್ಕೆ ಉಪ್ಪು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, 1 ರಿಂದ 2 ಚಿಟಿಕೆ ಆಗೋಷ್ಟು ಹಾಕೊಂಡ್ರೆ ಸಾಕಾಗತ್ರಿ. ಉಪ್ಪು ಹಾಕಿ ಲಾಸ್ಟಿಗೆ ಹಿಂಗೆ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡಿವ್ರಿ. ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಹಾಕೊಂಡಿವ್ರಿ. ರೆಡಿ ಆಯ್ತು ನೋಡ್ರಿ, ಬಿಸಿ ಬಿಸಿಯಾಗಿ ಮತ್ತು ಅಷ್ಟ ಟೇಸ್ಟಿ ಆಗಿರುವಂಥ ಟೊಮ್ಯಾಟೊ ಗಾರ್ಲಿಕ್ ಮ್ಯಾಗಿ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿರಿ, ಮತ್ತು ರುಚಿ ಹೆಂಗೆ ಬತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಇಂತಹ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದ್ರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಅಷ್ಟೇ ಅಲ್ರಿ, ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.